ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಸರ್ಕಾರಿ ಕೋಟದ BEd ಮಾಡಬೇಕು ಅಂತಂದ್ಬಿಟ್ಟು ಒಂದು ಸೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ವೆಯ್ಟ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಈಗ ಒಂದು ರಿಲೀಫ್ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದರೆ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ವೆಯ್ಟ್ ಮಾಡ್ತಿದ್ದಲ್ಲ ಎಲ್ಲ ವಿದ್ಯಾರ್ಥಿಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಇದೀಗ ಒಂದು ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಯಾವ ತರ ಚೆಕ್ ಮಾಡೋದು, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತಾ ಇರುವಂಥದ್ದು. ಸ್ಟಾರ್ ಮಾರ್ಕ್ ಬಂದಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತೆ, ಏನು ಕಾರಣಕ್ಕೆ ಅವರಿಗೆ ಸ್ಟಾರ್ ಮಾರ್ಕ್ ಬಂದಿದೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟ್ನಲ್ಲಿ ಸೀಟ್ ಸಿಕ್ಕಿದೆಯಲ್ಲ, ಅಂದರೆ ಸೀಟ್ ಅಲಾಟ್ ಆಗಿದೆ, ಆ ಕಾಲೇಜ್ಗೆ ನಾನು ಅಡ್ಮಿಷನ್ ಆಗಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಅವರು ಆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಏನು ಮಾಡಬೇಕು, ಮತ್ತು ಸೀಟ್ ಸಿಕ್ಕಿರುತ್ತೆ ಆ ಕಾಲೇಜ್ ಇಷ್ಟ ಇರೋದಿಲ್ಲ ನಿಮಗೆ, ಅಥವಾ ನೀವು ಎಲ್ಲೋ ಕೊಟ್ಟಿರ್ತೀರ ಲಾಸ್ಟಲ್ಲಿ, ಅಥವಾ ಆ ಕಾಲೇಜ್ಗಳು ಸಿಕ್ಕಿರುತ್ತೆ, ಅಥವಾ ನಿಮಗೆ ಬೇಕಾದ ಕಾಲೇಜ್ ಸಿಕ್ಕಿರೋದಿಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳು ಏನು ಮಾಡ್ಬೋದಾಗಿರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ನೆಕ್ಸ್ಟ್ ರೌಂಡ್ಗೆ ಹೋಗಲಿಕ್ಕೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಬರುವಂಥ ಪ್ರಶ್ನೆ ಏನಂದರೆ, ನನಗೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿತ್ತು ನಂದು, ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಂದು ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ತಾ ಇರುವಂತದ್ದು. BEd ಕುರಿತು A to Z ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಪ್ರಮುಖವಾಗಿ ಮಾಹಿತಿಗಳನ್ನು ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ವಿಡಿಯೋನ ವೀಕ್ಷಣೆ ಮಾಡ್ತಿರೋದು ಹೊಸದಾಗಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. A to Z ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನಿಮಗೆ ಸಿಗ್ತಾ ಇರುವಂತದ್ದು. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಮಾಹಿತಿಗಳು ಕೂಡ ನಿಮ್ದು ಏನೇ ಪ್ರಶ್ನೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಸೊ ಒಂದಲ್ಲ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರಶ್ನೆಗಳು ಸಮಸ್ಯೆಗಳು ಏನೇ ಬಂದರೂ ಕೂಡ ಆಲ್ಮೋಸ್ಟ್ ಈಗ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಫಸ್ಟ್ ರೌಂಡ್ ಅಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಇದೇ ಸಮಸ್ಯೆಗಳನ್ನ ಫೇಸ್ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೇವೆ, ಅದನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರನೇ ಸೊ ಯಾರನ್ನ ಕೇಳಬೇಕು, ಏನನ್ನ ಕೇಳಬೇಕು, ಈ ತರ ಸಮಸ್ಯೆ ಆಗಿದೆ ನನಗೆ, ಈ ತರ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳು. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಿರಂತರವಾಗಿ ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ಕೂಡ ನಿಮಗೆ ಸರಳ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಮಾಹಿತಿನ ತಿಳಿಸಿರುವಂತದ್ದು. ಸೊ ವಿದ್ಯಾರ್ಥಿಗಳು ಒಂದಲ್ಲ ಒಂದು ವಿಡಿಯೋಸ್ ನೋಡೋದ್ರ ಮುಖಾಂತರ ನೀವು ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ನಿಮ್ದೆಲ್ಲ ಪ್ರಶ್ನೆ ಡೌಟ್ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸದ್ಯಕ್ಕೆ ಮೆಸೇಜ್ಗಳು ಕಾಲ್ಗಳು ತುಂಬಾ ಬರ್ತಿರೋದ್ರಿಂದ ಒಂದು ಪಿಕ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಥವಾ ರಿಪ್ಲೈ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ನಮಗೂ ಕೂಡ ಹೆಚ್ಚಿಗೆ ಒಂದು ವರ್ಕ್ ಇರುವಂತ ಕಾರಣಕ್ಕೆ. ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಅಲ್ಲಿ ಅಧಿಕೃತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ PDFs ಆಗಿರ್ಬೋದು, ಒಂದು ಸೆಲೆಕ್ಷನ್ ಲಿಸ್ಟ್ ಗಳಾಗಿರ್ಬೋದು, ಒಂದು ವೆರಿಫಿಕೇಶನ್ ಲಿಸ್ಟ್ ಗಳಾಗಿರ್ಬೋದು, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಅಧಿಕೃತ ಎಲ್ಲ ಒಂದು ಪ್ರಕಟಣೆಗಳು ಕೂಡ ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತಿರೋ ಒಂದು ಉದ್ದೇಶ ಇದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ. ಯಾಕಂದ್ರೆ BEd ನ ಒಂದು ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟದ ಸೀಟು ಹಂಚಿಕೆ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಯಾರು ಕೂಡ ಹೇಳುವಂತದ್ದು ಇರೋದಿಲ್ಲ, ಮತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ. ಫ್ಯಾಮಿಲಿ ಅಥವಾ ಕುಟುಂಬದಲ್ಲೂ ಕೂಡ ಆ ವಿದ್ಯಾರ್ಥಿಗಳಿಗೆ ಒಂದು BEd ನ ಮಾಡಿರೋರು, ಸರ್ಕಾರಿ ಕೋಟದ ಸೀಟನ್ನು ಪಡೆದು BEd ಅನ್ನು ಮಾಡಿರುವಂತರು ಇರ್ಲಿಕ್ಕಿಲ್ಲ. ಆ ಕಾರಣಕ್ಕೆ ಒಂದಲ್ಲ ಒಂದು ತಪ್ಪನ್ನ ಮಾಡಿ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೂ ಕೂಡ ವಿದ್ಯಾರ್ಥಿಗಳು ಸೀಟನ್ನ ಕೈ ತಪ್ಪಿಸ್ಕೊತಿರ್ತಾರೆ, ಅಥವಾ ಕಾಲೇಜ್ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೇನೆ. ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತಾ ಇದೆ ಅಂತ ಬಹುತೇಕ ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಮೆಸೇಜ್ ಮಾಡೋದ್ರ ಮುಖಾಂತರ ಕೂಡ ತಿಳಿಸಿರುವಂತದ್ದು. ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ನೆರವಾಗಿದೆ ಅಂತ ನಮ್ಮ ಗಮನಕ್ಕೂ ಕೂಡ ಬಂದಿರುವಂತದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಈ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸೀಟ್ ಸಿಕ್ಕಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ರೌಂಡ್ಗಳಿಗೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿನ BEd ಕುರಿತು ತಲುಪಿಸಿ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಬಹುತೇಕ ದಿನಗಳಿಂದ ವಿದ್ಯಾರ್ಥಿಗಳು ಅಂದ್ರೆ ವೆಯ್ಟ್ ಮಾಡ್ತಾ ಇದ್ರು. ಡಿಸೆಂಬರ್ 6ನೇ ತಾರೀಕಿನಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿನ ಪ್ರಕಟ ಮಾಡ್ತಾರೆ. ಆ ಒಂದು ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ BEd ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಆದಂತ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟ್ ಅನ್ನು ಪ್ರಕಟ ಮಾಡ್ತಾರೆ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಕೆಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆದರೂ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಸ್ಟಾರ್ ಮಾರ್ಕ್, ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳ ಅಡ್ಮಿಷನ್, ಸೀಟ್ ಲಿಸ್ಟ್ ಅಲ್ಲಿ ಹೆಸರು ಬರೆದಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ವಿಡಿಯೋಸ್ ಕೂಡ ಮಾಡಿ ಮಾಹಿತಿನ ಕೊಟ್ವಿ ನಾವು ಕೂಡ. ಆ ವಿದ್ಯಾರ್ಥಿಗಳ ಪೈಕಿ ನೆಕ್ಸ್ಟ್ ರೌಂಡ್ಗೆ ಕೆಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡೋರು, ಸಿಕ್ಕಿರೋ ಕಾಲೇಜ್ ಬೇಡ ಅಂತ. ಇನ್ನು ಕೆಲ ವಿದ್ಯಾರ್ಥಿಗಳು ನಂತರದಲ್ಲಿ ಒಂದು ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಅಂತ ಹೇಳಿದ್ರು, ಅಥವಾ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ನೆಕ್ಸ್ಟ್ ರೌಂಡ್ಗೆ ಕೂಡ ಬಂದ್ರು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ರಲ್ಲ, ಡಿಸೆಂಬರ್ 21, 2024 ಇಂದು ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅದು ಕಟ್ ಆಫ್ ಅನ್ನು ಸದ್ಯಕ್ಕೆ ಪ್ರಕಟ ಮಾಡಿಲ್ಲ, ಅಂದ್ರೆ ವಿದ್ಯಾರ್ಥಿಗಳ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ. ನಂತರದ ಕೆಲ ದಿನಗಳಲ್ಲಿ ಅಪ್ಡೇಟ್ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಅಪ್ಡೇಟ್ ಆಗ್ಬೋದು. ನಾನು ಮಾಹಿತಿ ಬಂದಂತ ಪಕ್ಷದಲ್ಲಿ ನಿಮಗೆ ವಿಡಿಯೋನ ಮಾಡಿ ಮಾಹಿತಿನ ತಿಳಿಸ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಷಣಕ್ಕೆ ಅವ್ರನ್ನ ಅಪ್ಡೇಟ್ ಮಾಡಿದ್ದಾರೆ ಅಲ್ವಾ. ಸದ್ಯಕ್ಕೆ ಕಟ್ ಆಫ್ ಅನ್ನು ಸೆಕೆಂಡ್ ರೌಂಡ್ ಕಟ್ ಆಫ್ ಅಂತ ಬಿಡ್ತಾರೆ ಪ್ರತಿ ರೌಂಡ್ ಕೂಡ, ಬಟ್ ಸದ್ಯಕ್ಕೆ ಇನ್ನೂ ಅದು ಕಟ್ ಆಫ್ ಅಂತೂ ಬಂದಿಲ್ಲ. ಬಂದಂತ ಪಕ್ಷದಲ್ಲಿ ಕೂಡ ನಿಮಗೆ ಸಪರೇಟ್ ಆಗಿ ತಿಳಿಸ್ತೀನಿ ಈ ವರ್ಷದ ಕಟ್ ಆಫ್ ಎಷ್ಟು ನಿಂತಿದೆ ಏನು ಅಂತ. ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿನ ಕೊಡ್ತೇನೆ. ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳದ್ದು ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ, ಮತ್ತು ಸ್ಪೆಷಲ್ ಗ್ರೂಪ್ ಕೂಡ ಅಲ್ಲಿ ಮಾಹಿತಿನ ತಿಳಿಸಿರುವಂತದ್ದು.
ಹೀಗೆ ನಿಮಗೆ ಒಂದೊಂದಾಗಿ ಸ್ಕ್ರೀನ್ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ನಂತರದಲ್ಲಿ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳು ನಂತರದಲ್ಲಿ ಈ ಒಂದು ಹೆಸರೇ ಬರೆದಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇರುವಂಥದ್ದು. ಅಂದರೆ ಇವಾಗ ಪರ್ಟಿಕ್ಯುಲರ್ ವಿಡಿಯೋಸ್ನಲ್ಲಿ ನಿಮಗೆ ಮಾಹಿತಿನ ಕೊಡ್ತೇನೆ. ಸೊ ಬಟ್ ಇವಾಗ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿದೆ ಅಂತ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇರುವಂಥದ್ದು. ಸ್ಟಾರ್ ಮಾರ್ಕ್ ಬಂದರ ಬಗ್ಗೆ ಆಗಿರ್ಬೋದು, ನಂತರದಲ್ಲಿ ಸಪ್ರೇಟ್ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಸಣ್ಣದಾಗಿ ಹೇಳ್ಬೋದು ಅಷ್ಟೇ, ನಿಮ್ಗೆ ಅದು ಅರ್ಥನೇ ಆಗದೆ ಹೋಗ್ಬೋದು. ಮತ್ತೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ನೀವೇನು ಮಾಡಬೇಕಿರುತ್ತೆ, ನೆಕ್ಸ್ಟ್ ರೌಂಡಲ್ಲಿ ಹೆಸರು ಬರುತ್ತೆ ಇಲ್ವಾ, ನಂತರದಲ್ಲಿ ಒಂದು ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ, ಚಾನಲ್ ಡೌನ್ಲೋಡ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಡಿಯೋಸ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವಾಗ ನಿಮಗೆ ಸ್ಕ್ರೀನ್ ಮುಖಾಂತರ ಮಾಹಿತಿನ ಕೊಡ್ತೇನೆ. ವಿದ್ಯಾರ್ಥಿಗಳೇ ಬನ್ನಿ ಸ್ಕ್ರೀನ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋಣ. ವಿದ್ಯಾರ್ಥಿಗಳು ಮೊದಲನೇದಾಗಿ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಆರ್ಟ್ಸ್ ವಿದ್ಯಾರ್ಥಿಗಳನ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಸೊ ಆರ್ಟ್ಸ್ ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ನೋಡಿದರೆ ಡಿಸೆಂಬರ್ 21, 2024 ಇಲ್ಲಿ ಪ್ರಕಟ ಮಾಡಿದರೆ 2 years B.Ed ನೋಡಬಹುದಾಗಿರುತ್ತೆ. ಸೊ ಈ ಥರ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸುಮಾರು ಎಷ್ಟು ಪುಟಗಳದ್ದು ಅನೌನ್ಸ್ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸೋದಾರೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ನೀವು ನೋಡ್ಕೋಬಹುದಾಗಿರುತ್ತೆ. ಸುಮಾರು ವಿದ್ಯಾರ್ಥಿಗಳಿಗೆ ಇಲ್ಲಿ 544 ಪೇಜಸ್ನ ಒಂದು ಲಿಸ್ಟನ್ನು ಪ್ರಕಟ ಮಾಡಿರುವಂಥದ್ದು. ವಿದ್ಯಾರ್ಥಿಗಳು ನಿಮ್ಮೊಂದು ಡಯಟ್ ಸೆಂಟರ್ ಯಾವುದೇ ಇರುತ್ತಲ್ಲ, ವೆರಿಫಿಕೇಶನ್ ಸೆಂಟರ್ ಹೋಗಿರ್ತಿರಲ್ಲ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮದು ಯಾವ ಡಿಸ್ಟಿಕ್ಗೆ ಬರುತ್ತೆ ಏನು ಅಂತ ಹೇಳಿ ವಿದ್ಯಾರ್ಥಿ ನೋಡ್ಕೋಬಹುದಾಗಿರುತ್ತೆ. ನಾನು ಎಕ್ಸಾಂಪಲ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ಇರೋದನ್ನೇ ಏನೇನು ಗಮನಿಸಬೇಕು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಂತ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರು ಏನೇನು ಮಾಡಬೇಕಿರುತ್ತೆ ಅಂತ ನೋಡ್ಕೊಂತೀವಿ. ನಂಬರ್ 1 ಅಂತೇನಿದೆ ಇಲ್ಲಿ, ಸೊ ಇದು ಬ್ಯಾಂಗ್ಳೂರು ಅರ್ಬನ್ ಡೈರೆಕ್ಟರ್ ಆಗಿರುವಂಥದ್ದು. ಸೊ ಇಲ್ಲಿ ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮದು ವೆರಿಫಿಕೇಶನ್ ಯಾವುದೋ ಇರ್ತಿರಲ್ಲ ಅದನ್ನು ನೋಡ್ಕೋಬಹುದಾಗಿರುತ್ತೆ. ಸೀರಿಯಲ್ ನಂಬರ್ ಅಂತ ಕೊಟ್ಟಿರ್ತಾರೆ, ಅದೇನು ಅವಶ್ಯಕತೆ ಇರೋದಿಲ್ಲ. ರ್ಯಾಂಕಿಂಗ್ ನಂಬರ್ ಅದು ಬೇಕಿಲ್ಲ ವಿದ್ಯಾರ್ಥಿಗಳಿಗೆ. ನಂತರ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಕೊಟ್ಟಿರ್ತಾರೆ ಮತ್ತು ಅವರು ಜೆಂಡರ್ ಕೊಟ್ಟಿರ್ತಾರೆ, ಮೇಲಾ ಫಿಮೇಲ್ ಅಂದ್ಬಿಟ್ಟು. ನಂತರದಲ್ಲಿ ರಿಸರ್ವೇಷನ್ ನೋಡಬಹುದಾಗಿರುತ್ತೆ. ಅವರು ಯಾವೆಲ್ಲ ರಿಸರ್ವೇಷನ್ನ ಹೊಂದಿದ್ರು ಅಂತ, SC ಮತ್ತು ಕರ್ನಾಟಕ ಅಂತಕ್ಕಂಥ ಈ ಒಂದು ಕ್ಯಾಟಗರಿ ವಿದ್ಯಾರ್ಥಿ ಆಗಿದ್ದರೆ, ಕೆಳಗಡೆ ವಿದ್ಯಾರ್ಥಿ 3 ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಂದರೆ ಕನ್ನಡ ಮಾಧ್ಯಮ ಆಗಿರ್ಬೋದು, ಕರ್ನಾಟಕ. ಸೊ ಈ ಥರ ಒಂದು ರಿಸರ್ವೇಷನ್ಗಳು ವಿದ್ಯಾರ್ಥಿ ಎಷ್ಟು ಕೊಟ್ಟಿದ್ದಾರಲ್ಲ ಅದರ ಬೇಸ್ ಮೇಲೆ ಕೊಟ್ಟಿರ್ತಾರೆ. ಮತ್ತು ಸೆಲೆಕ್ಟ್ ಯಾವ್ದ್ರ ಬೇಸ್ ಮೇಲೆ ಆಗಿದ್ದಾರೆ ಅಂತ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಈ ವಿದ್ಯಾರ್ಥಿ ನೋಡಬಹುದಾಗಿರುತ್ತೆ NSS ಬೇಸ್ ಮೇಲೆ ಅಲರ್ಟ್ ಆಗಿರೋ ರೀತಿಯಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು. ಹೆಚ್ಚಿಗೆ ಒಂದು ರಿಸರ್ವೇಷನ್ಗಳು ಯಾವ್ಯಾವ್ದು ಇಟ್ಕೊಂಡಿರು ಅಂತ ಇಲ್ಲಿ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ನಂತರದಲ್ಲಿ ಇಲ್ಲಿ ಡಿಗ್ರಿ ಮತ್ತು PG ಪರ್ಸೆಂಟೇಜ್ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ವಿದ್ಯಾರ್ಥಿಗೆ ನೋಡ್ಬೋದಾಗಿರುತ್ತೆ. ನೀವು ಈ ವಿದ್ಯಾರ್ಥಿ ಫಸ್ಟ್ ಒಂದು ವಿದ್ಯಾರ್ಥಿ ಆದರೆ ಬರೀ BA ಮಾತ್ರ ಮಾಡಿರುವಂಥದ್ದು, PG ಮಾಡಿಲ್ಲ, ಆ ಕಾರಣಕ್ಕೆ ನೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ನೋಡ್ಬೋದಾಗಿರುತ್ತೆ BA ಮತ್ತು ಈ ಒಂದು ಇದನ್ನು ಕೂಡ S ಅಂತ ಕೊಟ್ಟಿರುವಂಥದ್ದು. ಅಂದರೆ ಇವಾಗ PGನೂ ಕೂಡ ಮಾಡಿದ್ದಾರೆ. ಇವರಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾವ್ದು ಇರುತ್ತಲ್ಲ ಅದನ್ನು ಪರಿಗಣಿಸ್ತಾರೆ, ನೋಡ್ಬೋದಾಗಿರುತ್ತೆ. ಡಿಗ್ರಿ ಮತ್ತು PG ಎರಡು ಮಾಡಿದ್ದಾರೆ ಅಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾವುದಿರುತ್ತೆ ಅದನ್ನು ಪರಿಗಣಿಸ್ತಾರೆ. ನಂತರದಲ್ಲಿ ಒಂದು ಟೋಟಲ್ ಸ್ಪೆಷಲ್ ಗ್ರೂಪ್ಸ್ ಅಂತ ಕೊಟ್ಟಿದ್ದಾರಲ್ಲ, ಯಾವುದರ ಬೇಸ್ ಮೇಲೆ ಅಲಾಟ್ ಆಗಿದೆ ಅವರಿಗೆ ಸೀಟ್ ಅಲಾಟ್ಮೆಂಟು, ಕ್ಯಾಟಗರಿ ಮತ್ತು ಇದ್ರ ಬೇಸ್ ಮೇಲೆ ಕೂಡ ಅಲ್ಲಿ ತಿಳಿಸಿರ್ತಾರೆ ವಿದ್ಯಾರ್ಥಿಗಳಿಗೆ. ಸೊ ಈ ವಿದ್ಯಾರ್ಥಿ ನೋಡಬಹುದಾಗಿರುತ್ತೆ SC ಕ್ಯಾಟಗರಿ ಇದೆ, ಇಲ್ಲಿ GM ಅಂತ ಬಂದಿರುತ್ತೆ. GM ಅಂತ ಬಂದಿರೋ ಕೂಡ ಇಲ್ಲಿ ಎಕ್ಸಾಮ್ಟೆಡ್ ಅಂತ ಇರುತ್ತೆ, ಸಮಸ್ಯೆ ಇರೋದಿಲ್ಲ. ಅಂದರೆ ಶುಲ್ಕ ವಿನಾಯಿತಿ ಇದೆ ಅಂತ. ಈ ಎಕ್ಸಾಮ್ಟೆಡ್ ಅಂತ ಏನು ಬಂದಿರುತ್ತಲ್ಲ ವಿದ್ಯಾರ್ಥಿಗಳಿಗೆ, ಈ ಥರ ಬಂದಿದ್ದಾರೆ ವಿದ್ಯಾರ್ಥಿಗಳು. ಈ ಥರ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ. ಫೀಸ್ 6,025 ಅಂತಿದೆ, 10,025 ಅಂತಿದೆ. ಈ ಥರ ಒಂದು ಎಕ್ಸಾಮ್ಟೆಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಇವರು ಡೈರೆಕ್ಟ್ಗೆ ಯಾವುದೇ ರೀತಿ ಫೀಸನ್ನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಅವರು ಡೈರೆಕ್ಟಾಗಿ ಶಾಲೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಆಗಲಿಕ್ಕಿಲ್ಲ. ಆ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು SC ST ವಿದ್ಯಾರ್ಥಿಗಳು ಶುಲ್ಕ ವಿನಾಯಿತಿ ಇದ್ದು ಎಕ್ಸಾಮ್ಟೆಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಂದರೆ ಒಂದು ಲಾಗಿನ್ ಆದಂಥ ಪಕ್ಷದಲ್ಲಿ ಅವರಿಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನಿಮಗೆ ಅದನ್ನು ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಆ ವಿಡಿಯೋ ನೋಡಿ ನೀವು ವಿದ್ಯಾರ್ಥಿಗಳು ಅಡ್ಮಿಷನ್ ಸಿಕ್ಕಿರುವಂಥವ್ರು ಅಡ್ಮಿಷನ್ ಆಗಬೇಕು ಸಿಕ್ಕಿರೋ ಕಾಲೇಜ್ಗೆ ಅಂದರೆ ಅದನ್ನು ನೀವು ನೋಡಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ಬೋದಾಗಿರುತ್ತೆ. ಅವರು ಸ್ಪೆಷಲ್ ಗ್ರೂಪ್ ಯಾವುದರ ಬೇಸ್ ಮೇಲೆ ಅಲರ್ಟ್ ಆಗಿದೆ ಅಂತ ಇರುತ್ತೆ. GM ಅಂತ ಬಂದರೂ ಕೂಡ ಇವರಿಗೆ SC ಯಲ್ಲಿ ಆ ಕಾಲೇಜಲ್ಲಿ ಸೀಟ್ ಇರಲಿಲ್ಲ, ಬಟ್ ಅವರಿಗೆ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ GM ಕಟ್ ಆಫ್ಗಿಂತ ಹೆಚ್ಚಿಗೆ ಅವ್ರದ್ದು ಇರೋದ್ರಿಂದ ಪರ್ಸೆಂಟೇಜು, ಆ ಕಾರಣಕ್ಕೆ ಅವರಿಗೆ GM ಬೇಸ್ ಮೇಲೆ ಸೀಟ್ ಅಲರ್ಟ್ ಆಗಿರುತ್ತೆ. ಸೊ ಅವ್ರು ಆದರೂ ಕೂಡ SCನೇ ಆಗಿರೋದ್ರಿಂದ ಎಕ್ಸಾಮ್ಟೆಡ್ ಅಂತ ಇರುತ್ತೆ. ಫೀಸು ಅವ್ರದ್ದು ಡೈರೆಕ್ಟ್ ಫೀಸ್ ಇರೋದಿಲ್ಲ, ಕಾಲೇಜ್ ಫೀಸ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಅರ್ಥ ಆಗಿದೆ ಅನ್ಕೊಂಡು. ಮತ್ತು ಇನ್ಸ್ಟಿಟ್ಯೂಷನ್ಸ್ ಯಾವ ಕಾಲೇಜ್ ಅಲರ್ಟ್ ಆಗಿದೆ ಅವರಿಗೆ ಅಂತ ಇಲ್ಲಿ ಕೊಟ್ಟಿರ್ತಾರೆ, ನೋಡಬಹುದಾಗಿರುತ್ತೆ. ನಂತರದಲ್ಲಿ ಫೀಸ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಫೀಸ್ಗಳನ್ನು ತೋರಿಸ್ತಿರ್ತಲ್ಲ, ಇದನ್ನು ನೀವು SBI ಬ್ಯಾಂಕ್ನಲ್ಲಿ ಹಣವನ್ನು ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕಿರುತ್ತೆ ವಿದ್ಯಾರ್ಥಿಗಳಿಗೆ. ಈ ಥರ ವಿದ್ಯಾರ್ಥಿಗಳು ಇದನ್ನು ನೋಡ್ಕೋಬಹುದಾಗಿರುತ್ತೆ. ಅಡ್ಮಿಷನ್ಗೆ ಡೇಟ್ ಇನ್ನೊಂದು ಮತ್ತೊಂದು ಅಂತಲ್ಲ ಸಪ್ರೇಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ಇವಾಗ ಕಾಲೇಜ್ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಆಯಿತು. ಇವಾಗ ಸೀಟ್ ಲಿಸ್ಟಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಬಂದಿದೆ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ಬೋದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ. ಈ ಸ್ಟಾರ್ ಮಾರ್ಕ್ ಅಂದರೆ ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಹೆಸರು ಕೊಟ್ಟಿದ್ದಾರೆ. ಇವರು ಪರ್ಸೆಂಟೇಜ್ ಜಾಸ್ತಿ ಇದ್ರು ಕೂಡ ಈ ವಿದ್ಯಾರ್ಥಿಗಳಿಗೆ ನೋಡಿ 80% ಈ ರೇಂಜಿಗೆ ಇದ್ರು ಕೂಡ ಇವರಿಗೆ 79 ಈ ಥರ ಇದ್ರು ಕೂಡ ಸ್ಟಾರ್ ಮಾರ್ಕ್ಗಳು ಬಂದಿರುವಂಥದ್ದು. ಈ ಸ್ಟಾರ್ ಮಾರ್ಕ್ಗಳು ಏನು ಕಾರಣಕ್ಕೆ ಬಂದಿದೆ ಅಂದರೆ ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅವರು ಇಲ್ಲೇ ಮಾಹಿತಿನ ಕೊಟ್ಟಿದ್ದಾರೆ. ದ ಕ್ಯಾಂಡಿಡೇಟ್ ವಿತ್ ಸ್ಟಾರ್ ಮಾರ್ಕ್ ಅಂತ ಏನು ಕಾರಣಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿರಲ್ಲ, ಅಂದರೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವರು ಅಂದಾಜಲ್ಲಿ ಥಿಂಕ್ ಮಾಡಿರ್ತಾರೆ, ನಾನು ಕೊಟ್ಟಿರೋ ಕಾಲೇಜ್ಗಳಲ್ಲಿ ನನಗೆ ಸೀಟ್ ಸಿಗುತ್ತೆ ಅಂತ ವಿದ್ಯಾರ್ಥಿಗಳು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆ ಕಾರಣಕ್ಕೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಲಿಸ್ಟಲ್ಲಿ ಅವರಿಗೆ ಅವರು ಕಡಿಮೆ ಕಾಲೇಜನ್ನು ಸೆಲೆಕ್ಟ್ ಮಾಡಿರ್ತಾರೆ, ಒಂದು ಕಾರಣ ಆಗಿರುತ್ತೆ. ಅಥವಾ ಅವ್ರ ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರಲ್ಲ ಆ ಕಾಲೇಜಲ್ಲಿ ಕಡಿಮೆ ಸೀಟ್ ಇರುತ್ತೆ. ಮತ್ತು GM ಬೇಸ್ ಮೇಲೆ ಅವ್ರಿಗೆ ಅಲರ್ಟ್ ಆಗ್ಬೋದಾಗಿತ್ತು, ಬಟ್ GM ಬೇಸ್ ಮೇಲೂ ಕೂಡ ಇನ್ನೂ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ
ಅಥವಾ ವಿದ್ಯಾರ್ಥಿಗಳು ಅವರಿಗೆ ಕಾಂಪಿಟೇಷನ್ ಕೊಟ್ಟಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಸೀಟೇ ಇಲ್ಲದೆ ಇರೋ GMO ಸೀಟ್ ಇಲ್ಲ, ಅವ್ರ ಕ್ಯಾಟಗರಿಗೂ ಸೀಟ್ ಇಲ್ಲದೆ ಇರೋ ಕಾಲೇಜನ್ನ ಅವ್ರು ಅದನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ, ಮತ್ತು ಹೆಚ್ಚಿಗೆ ಕಾಲೇಜ್ ಕೊಟ್ಟಿರೋದಿಲ್ಲ. ಈ ಒಂದು ಕಾರಣಗಳಿಗೆ ಅವರಿಗೆ ಸ್ಟಾರ್ ಮಾರ್ಕ್ ಬಂದಿರೋದಿರುತ್ತೆ. ಈ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಹೋಗ್ಬೋದಾಗಿರುತ್ತೆ. ಬಟ್ ಎಷ್ಟು ಬಾರಿ ಸ್ಟಾರ್ ಮಾರ್ಕ್ ಬಂದವರು ನೆಕ್ಸ್ಟ್ ರೌಂಡ್ ಹೋಗ್ಬೋದು ಅಂದರೆ ವಿದ್ಯಾರ್ಥಿಗಳು ಇದೇ ಫಸ್ಟ್ ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸ್ಟಾರ್ ಮಾರ್ಕ್ ಬಂದವರು ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸ್ತೇನೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಇದೀಗ ಇನ್ನ ಕೆಲ ವಿದ್ಯಾರ್ಥಿಗಳ ಪ್ರಶ್ನೆಗಳು ಬರುತ್ತೆ. ನನಗೆ ಲಿಸ್ಟ್‌ನಲ್ಲಿ ಹೆಸರೇ ಬಂದಿಲ್ಲ, ಈ ಒಂದು ಲಿಸ್ಟ್‌ಗಳಲ್ಲಿ ನನಗೆ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಅವರಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ತಿಳಿಸುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಯಾರಿಗೂ ಕಟ್ ಆಫ್ ಏನೋ ಪ್ರಕಟ ಮಾಡಿರ್ತಾರಲ್ಲ, ಆ ಕಟ್ ಆಫ್‌ಗಿಂತ ಕಡಿಮೆ ಪರ್ಸೆಂಟೇಜನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಲಿಸ್ಟ್‌ನಲ್ಲಿ ಹೆಸರು ಬಂದಿರೋದಿಲ್ಲ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಿರುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಎತ್ತ ಅಂತೆಲ್ಲ ವಿದ್ಯಾರ್ಥಿಗಳಿಗೆ. ಸದ್ಯಕ್ಕೆ ಯಾವುದೇ ರೀತಿಯಾದ ಸಮಸ್ಯೆನ ಪಡೋಕೆ ಹೋಗಬೇಡಿ ವಿದ್ಯಾರ್ಥಿಗಳು, ಆತಂಕನ ಪಡೋಕೆ ಹೋಗಬೇಡಿ. ಕನ್ನಡ ಬೈಲ್ ಯೂಟ್ಯೂಬ್ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಅಂತ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.